ನೋಡ್ ಬಾ. ಕಲ್ಲಾಗಲಿ ಮುಳ್ಳ ಹೋಯ್ತಿದೆ ಹಾಕ್ರಪ್ಪ ಮುಂದೆ. ಅಷ್ಟೇ ಗೊತ್ತಿರೋದು ನಂಗೆ. ಸ್ಪೆಕ್ಟೇಟ್ ಮಾಡಿ ಹೇಳು, ತೋರ್ಸ ಹೋಗ್ತೀನಿ. ಭುವನ್ ಇದೆಯಾ? ಭುವನ್ ಬ್ರೇಕ್ ನಂತರ ಈಗ ಬಾಯಲ್ಲಿ ಸ್ಪೆಕ್ಟೇಟ್ ಮಾಡು. ಹೇ ಸ್ಪೆಕ್ಟೇಟ್ ಇದು ಮಾಡಿ, ಆನ್ ಮಾಡಿ, ಅವನಿಗೆ ಸ್ಕ್ರೀನ್ ಶೇರ್ ಮಾಡೆ. ಡೇಟಾ ಐತೇನೋ ಡಿಸ್ಕಾರ್ಡ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡೆ ನೀನು. ಯಾವ್ದಿದೆ? ಯಾರು 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 ಬರ್ತೈತೇನೋ ಭುವನ್? ಯಾರು ನೂರು ಈ ಸಾಂಗ್ ಏನಪ್ಪ? ಅಯ್ಯೋ ಕಷ್ಟ ಕಣಲ್ಲಿ. ನೋಡು ಸ್ಪೆಕ್ಟೇಟ್ ಅಂತ ಮಾಡು. ನಾ ಕಮೆಂಟ್ ಕೊಡ್ಬೇಕಾ? ಕೊಡ. ಹಾ ಕೊಡು. ಏನು ಎಕೋ ಬತ್ತೈತಲ್ಲ, ಏನ್ ಆಫ್ ಮಾಡ್ಬೇಕು? ನೀನು ಕೊಡ. ಏ ನೀನ್ ಲೌಡ್ ಸ್ಪೀಕರ್ ಆನ್ ಮಾಡಿದ್ದೆ ಅದಕ್ಕೆ. ಇವಂದು ಸ್ವಲ್ಪ ವಾಯ್ಸ್ ಜಾಸ್ತಿ ಮಾಡ್ಬಿಡ್ತೀನಿ. ಸರಿ ಇದ್ರಲ್ಲಿ ಆಫ್ ಮಾಡು, ಅಂದ್ರೆ ಸ್ಕ್ರೀನ್ ಶೇರ್ ಅಲ್ಲಿ ಮಾತಾಡು ಭುವನ್. ಕಮೆಂಟ್ರಿ ಕೊಡೋನೆ ಮಾತಾಡು. ಹಲೋ 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 ಹಲೋ. ಕಮೆಂಟ್ರಿ ಕೊಡು. ನೈಸ್ ನೇಡ್ ಕೊಡುವಾಗ ನೇಡಿನಲ್ಲಿ ಬಿದ್ದಂತ ನೈಸ್ ನೇಡ್, ಕ್ರೇಜಿ ನೇಡ್ ಅಂತ ಹೇಳ್ಬೋದು. ಇದನ್ನ ನೋಡ್ತಾ ಇರ್ಬೋದು ಈಗ. ಎರಡು ಸ್ಮೋಕ್ ನಾನು ಲೆಫ್ಟ್ ಇಂದ ಎಸಿತಾ ಇದೆ, ಮುಂದೆ ಏನ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾಕೋ ಕೇಳಿಸ್ತೈತ್ ಕಣಕ. ಇಲ್ಲ ಇದ್ರಲ್ಲಿ ಮೈಕ್ ಮ್ಯೂಟ್ ಮಾಡ್ಕೊಳ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಓ ಯೂಟ್ಯೂಬ್ ತೆಗಿಯೋ, ಇಲ್ಲಿ ನೋಡಲೇ. ಯೂಟ್ಯೂಬ್ ಆಫ್ ಮಾಡು. ಇಲ್ಲ ಡಿಸ್ಕಾರ್ಡ್ ಅಲ್ಲಿ 1v3 ಬಂದಿದೆ ಮತ್ತೆ ಇಲ್ಲಿ ಟೀಮ್ 20 ಅವರ ಕಡೆಯಿಂದ 11 ಸೋಲೋ ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಂಡಿರೋದು ಚಾಂಪ್ 80 ಅವರು. ಚಾಂಪ್ 80 ಅವರನ್ನ ನೋಡ್ತಾ ಇದೀವಿ ಇವಾಗ. 11 ಕಿಲ್ಸ್ ನ ಡಿಬಿಎಸ್ ಅಲ್ಲೇ ಹೊಡೆದು ಕ್ಲಿಯರ್ ಮಾಡಿದ್ದಾರೆ. ನೋಡು ಆಲ್ಫಾ ಅವರನ್ನ ತೋರಿಸ್ತೀನಿ. ನಾನು ಹೇಳ್ದೆ ಇಲ್ಲ, ರೈಟ್ ಅಲ್ಲಿ ಬಂದ ಹುಲಿ, ರೈಟ್ ಅಲ್ಲಿ ಫಿನಿಶ್ ಹೊಡೀರಿ, ಕವರ್ ಕೊಡಿ. ಗಾಡಿ ಬಂತಪ್ಪ. ನಮ್ಮನ್ನು ತೋರಿಸ್ತಾರ. ಒಂದು ಬುಲೆಟ್ ಅಲ್ಲಿ ದೇಪ್ದೆ ಗೊತ್ತಾ ಬ್ರೋ ಕಿಲ್ ಬಗ್ಗೆ ಇಲ್ಲ ಮುಂದೆ ಬಂದ ಬಿಡ್ತು. ಅಷ್ಟೇ ಆಲ್ರೆಡಿ ಝೋನ್ ಸ್ಟಾರ್ಟ್ ಆಗುತ್ತೆ. ಹೊಡೆದ್ರು ಬ್ರೋ. ಹೋಗ್ಬೇಡ, ಟೆಂಪಿ ಕೊಡ ಲೆಫ್ಟ್ಗೆ. ಇಲ್ಲೇ ಆಮೇಲೆ ಬರುವಂತ. ಇಲ್ಲೇ ನೀನು ನೇಡು ಬರ್ತಾ ಇದೆ. ಇಲ್ಲೇ ಮುಂದೆ ಡೇಂಜರ್ ಅಹೆಡ್. ಇಲ್ಲಿ ನಾಕ್ಔಟ್ ಆಗಿ ಬಿದ್ದಾವ್ ನೋಡಿ ಒಬ್ಬ. ಅಲ್ಪ ಬ್ರೋ ಕಿಲ್ ಎತ್ಕೊಳ್ಳಿ ಒಂದು. ನಮ್ಮೂರನೇ ಹೊಡೆದಿರೋದು ನೋಡಿ ಬಂತಲ್ಲ. ಗುಡ್ ವಾಯ್ಸ್. ನಮ್ಮ ಮುಂದೆ ಏನಿಲ್ಲ. ಇನ್ನಿಬ್ರಾಳೆ ಬ್ರೋ. ನಮ್ದೇ ಜಿ ಲಾಬಿ ಡಿಸ್ಟ್ರಾಯ್ಡ್. Victory belongs to us. ದೇವರು ಏನಂತ ಡಿಸ್ಟ್ರಾಯ್ಡ್. ಐವತ್ತು ಜನ ಹೊಡೆದಿರಿ ಮತ್ತೆ ಗುರು. ಅರ್ಧ ಸ್ಕ್ವಾಡ್ ನಾವೇ ಹೊಡೆದಾಕಿದೀವಿ. ನಂದೈ ಸೈಕ್. ಕ್ಲಾಸ್ ಅಯ್ಯೋ ಬಂದಿಲ್ವೇ. ಬಿಟಿಸಿ ಕ್ಯಾಪ್ಟನ್ ಅವರೇ ನಿಮ್
ಒಳ್ಳೆ ಪೊಸಿಷನ್ ಹೋಲ್ಡ್ ಮಾಡ್ತಾ ಇರೋದು ಇಲ್ಲಿ ಟೀಮ್ 20 ಅವರು. ರೋಲೆಕ್ಸ್ ಅವ್ರನ್ನು ಕೂಡ ನಾಕ್ ಕ್ಲಿಯರ್ ಮಾಡ್ಕೊಂಡ್ರು ಅನ್ಸುತ್ತೆ. ಇಲ್ಲ ರೋಲೆಕ್ಸ್ ಅವ್ರ ಕಡೆಯಿಂದ ಇಲ್ಲಿ ಆಲ್ಫಾ ಕೂಡ ನಾಕ್ ಆಗ್ತಾ ಇದ್ದಾನೆ. ಚಾಂಪ್ ಕಡೆಯಿಂದ ಬಂತು ಝೋನಿಂದ 1 HP ಆಗಿರೋರ್ನ ಇಲ್ಲಿ ನಾಕ್ ಕ್ಲಿಯರ್ ಕೂಡ ಮಾಡ್ಕೊಳ್ತಾ ಟೀಮ್ 1 ಎಲಿಮಿನೇಟ್ ಮಾಡ್ತಾ ಟೀಮ್ 20 ಸದ್ಯಕ್ಕೆ 38 ಟೀಮ್ ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಂಡು ಸ್ಟಿಲ್ ನೋಡ್ತಾ ಇದ್ದಾರೆ ಇನ್ನು 19 ಜನ ಇದ್ದಾರೆ. ಲಾಸ್ಟ್ ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಳ್ತಾರೆ ಅಂತ ನೋಡೋಣ. ಚಾಂಪ್ ಅವ್ರ ಕಡೆಯಿಂದ ಲಕ್ಕಿ ಅವರು ಕೂಡ ಇಲ್ಲಿ ನಾಕ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಟೀಮ್ 14 ಅಲ್ಲಿ. ಸದ್ಯಕ್ಕೆ 3 men ಸರ್ವೈವ್ ಆಗ್ತಾರೆ. ರ್ಯಾಂಡಮ್ ನೇಟ್ಸ್ ಕೂಡ ಸ್ಪ್ಯಾಮ್ ಆಗ್ತದೆ ಈ ಕಡೆ ಟೀಮ್ 20 ಕಡೆಯಿಂದ. ಟೀಮ್ 14 ಅವರು ಅಲ್ಲೇ ಇದ್ರೆ ಮೇ ಬಿ ಬೇರೆ ಹಿಂದೆ ಯಾವ್ದಾದ್ರು ಸ್ಕ್ವಾಡ್ ಬಂದ್ರೆ ಅವ್ರ ಕಡೆಯಿಂದ ಬ್ಯಾಕ್ ಸ್ಟಾಪ್ ಆಗೋ ಸಾಧ್ಯತೆ ಕೂಡ ಇದೆ. ಟೈಮ್ ಕಡೆಯಿಂದ ಇಲ್ಲಿ ಬಂದ ನಾಕ್, ಮತ್ತೊಂದು ನಾಕ್ ಬಂದು ಟೀಮ್ 20 ಕಡೆಯಿಂದ. ಲಾಸ್ಟ್ ಗೈ ಸ್ಟ್ಯಾಂಡಿಂಗ್ 17 ಸೋಲೋ ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಂಡ ಚಾಂಪ್ ವೈಟಿ. ಸ್ಟಿಲ್ ನೋಡ್ತಾ ಇದೀವಿ ನಾವು ಯಾವ ರೀತಿ ಸರ್ವೈವ್ ಆಗಿ ಆಡ್ತಾ ಇದಾರೆ ಅಂತ. ಟೋಟಲ್ 42 ಟೀಮ್ ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಟೀಮ್ 20 ಅವರು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದಾರೆ ಟೀಮ್ 23 ಅವ್ರು ಫೈನಲಿ ಝೋನಿಗೆ ಬರೋ ಪ್ರಯತ್ನ, ಬಟ್ ಬೇಡ ಫೈಟ್ ತಗೊಳ್ಳೋಣ ಅಂತ ಇಲ್ಲಿ ನಂಬರ್ 4 ಅವರಂತೂ ನೇರದ್ರಿಂದ ಈ ನಾಕ್ ಬಂದಿದೆ. ಟೀಮ್ 12 ಅವ್ರಿಗೆ ನಾಕ್. ಮತ್ತೊಂದು ನಾಕ್ ಟೀಮ್ 8 ಅವ್ರ ಕಡೆಯಿಂದ. ಅಲ್ಲಿ ಅಪ್ಪು ಅವ್ರ ಕಡೆಯಿಂದ ಜಾನಿ ಅವರು ಕೂಡ ನಾಕ್ ಆಗ್ತಾ ಇದಾರೆ. ಟೀಮ್ 8 ಆದಿ ಝೋನಿಗೆ ಬಂದಿಲ್ಲ ಅಂದ್ರೆ ಝೋನ್ ಈಚೆ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ನನ್ನ ಹತ್ರ ಇನ್ನು 6 ಹೆಲ್ತ್ ಕಿಟ್ಸ್ ಇದೆ. ನಾನು ಆರಾಮಾಗಿ ಝೋನಿಗೆ ಹೋಗ್ತೀನಿ ಅಂತ ಹೋಗಕ್ಕೆ ಹೋದ, ಬಟ್ ಇಲ್ಲಿ ಹೀಲ್ ಬ್ಯಾಟಲ್ ಅಲ್ಲಿ ತಪ್ಪು ಮಾಡೋದು. ಇನ್ನು ಸ್ವಲ್ಪ ಬೇಗ ಬರಬೇಕಿತ್ತು. ಟೀಮ್ 20 ವಿತ್ 42 ಕಿಲ್ಸ್ ಅಂಡ್ ಟೀಮ್ 25 ಕೂಡ ಅನ್ಫಾರ್ಚುನೇಟ್ಲಿ ಇಲ್ಲಿ ಝೋನ್ ಈಚೆ ಎಲಿಮಿನೇಟ್ ಆಗ್ತಾ ಇರೋದನ್ನ ನೋಡಿದ್ವಿ ನಾವು. ಟೀಮ್ 20 ಅವ್ರನ್ನ ನೋಡೋದ್ರೆ ಇಲ್ಲಿ ಕಂಪ್ಲೀಟ್ 3 men ಸರ್ವೈವ್ ಆಗ್ತಾ ಇದ್ದಾರೆ ವಿತ್ 42 ಫಿನಿಶರ್ಸ್ ಒಂದ್ ಕಡೆ. ಆದ್ರೆ ಇಲ್ಲಿ ಟೀಮ್ 8 ಅವರು ನಾವು ಕೂಡ 3 men ಇದೀವಿ ಅಂತ ಇವರು ಕೂಡ ಅಷ್ಟೇ 6 ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಟೀಮ್ 23 ಇವರು ಕೂಡ 3 men ಸರ್ವೈವ್ ಆಗ್ತಾ ಇದ್ದಾರೆ ವಿತ್ 11 ಫಿನಿಶರ್ಸ್. 3v3v ಫೈಟ್. ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಸ್ಕ್ವಾಡ್ ಚಿಕನ್ ಡಿನ್ನರ್ ಹೊಡುತ್ತೆ ಅಂತ? ಟೀಮ್ 20 ಕಂಪ್ಲೀಟ್ ಲಾಬಿನ್ ಡಾಮಿನೇಟ್ ಮಾಡುತ್ತಾ? ಇಲ್ಲ ಡಾಮಿನೇಟ್ ಮಾಡೋರ್ನೇ ಡಾಮಿನೇಟ್ ಮಾಡಿ ಟೀಮ್ 23 ಅವ್ರು ಕ್ಲಿಯರ್ ಮಾಡ್ತಾರ? ಇಲ್ಲ ಅಂದ್ರೆ ಇಲ್ಲಿ ಟೀಮ್ 8 ಅವ್ರು ಕ್ಲಿಯರ್ ಮಾಡ್ಕೊಳ್ತಾರ ನೋಡಿ. ಟೀಮ್ 8 ಅಲ್ಲಿ ಪಾಂಡ ಅವರು ಕೂಡ ನಾಕ್ ಆಗಿದ್ದಾರೆ. ರಿವೈವ್ ಕೂಡ ಎತ್ಕೊಳ್ತಾ ಇರೋದು ಟೀಮ್ 8 ಅವರು. ಅವ್ರ ಟೀಮೇಟ್ ನ ಕರ್ಕೊಂಡು ಇವಾಗ ಝೋನಿಗೆ ಹೋಗ್ಬೇಕಾಗಿದೆ. ಝೋನ್ ಅಲ್ಲಿ ಸದ್ಯಕ್ಕಿರೋದು ಅಂದ್ರೆ ಟೀಮ್ 23. ಝೋನಿಗೆ ಬಂದ್ರು ಬಟ್ ಕಂಪ್ಲೀಟ್ ಓಪನ್ ಅಲ್ಲಿ ಬಂದು ಇಲ್ಲಿ ಚಾಂಪ್ ಅವ್ರಿಗೆ ಮತ್ತೊಂದು ಕಿಲ್ ನ ಕೊಡ್ತಾ ಇದ್ದಾರೆ. 17 ಕಿಲ್ ನ ಸೆಕ್ಯೂರ್ ಮಾಡ್ಕೊಂಡಿರೋದು ಇಲ್ಲಿ ಸೋಲೋ ಟೀಮ್ 20 ಅವರು. ಮತ್ತೊಂದು ಕಿಲ್ ಕೂಡ ಬರುತ್ತೆ. 18 ಕಿಲ್ ಟೋಟಲ್ 20 ಕಿಲ್ಸ್ ಹೊಡಿತಾರ ಇಲ್ಲಿ ಟೀಮ್ 20. ನೋಡೋಣ. 10-1 ಅವ್ರಿಗೂ ಕೂಡ ನಾಕ್ ಕೊಟ್ಟಿದ್ದಾರೆ. 10 ಕೂಡ ನಾಕ್ ಆಗಿದ್ರೆ. ಲಾಸ್ಟ್ ಗೈ ಸ್ಟ್ಯಾಂಡಿಂಗ್ ಟೀಮ್ 23 ಅಲ್ಲಿ ಕ್ಲಿಯರ್ ಮಾಡೋ ಸಾಧ್ಯತೆ ಇದೆ. ಟೀಮ್ 23 ನ 1v3 ಮಾಡಿ ಟೀಮ್ ಚಾಂಪ್ ಅವರು. ನೋಡೋಣ ಕ್ಲಿಯರ್ ಮಾಡ್ಕೊಳ್ತಾರ ಹೇಗೆ ಅಂತ. ನೇಟ್ಸ್ ಕೂಡ ಬರ್ತಾ ಇರೋದು ಟೀಮ್ 8 ಅವ್ರ ಕಡೆಯಿಂದ. ಟೀಮ್ 23ಗೂ ನೇಟ್ಸ್ ಆಗ್ತಾ ಇದಾರೆ. ಜೊತೆಗೆ ಇಲ್ಲಿ ಟೀಮ್ 20ಗೂ ಕೂಡ ನೇಟ್ಸ್ ಆಗ್ತಾ ಇದಾರೆ. ಸದ್ಯಕ್ಕೆ 1 man ಲಾಸ್ ಆಗಿರೋದು ಇಲ್ಲಿ ಟೀಮ್ 23ಗೆ. 3v3 ಫೈಟ್ ಇತ್ತು ಈಸಿಯಾಗಿ, ಬಟ್ ಇಲ್ಲಿ ಒಬ್ರು ನಾಕ್ ಆಗ್ತಾ ಕ್ಲಿಯರ್ ಆಗ್ತಾ ಇಲ್ಲಿ ಟೀಮ್ 23 man ಲಾಸ್ ಕೂಡ ಆಗ್ತಾ ಇದೆ. ಮತ್ತೊಂದು ನಾಕ್ ಬಂತು ಚಾಂಪ್ ಅವ್ರ ಕಡೆಯಿಂದ. ಕಂಪ್ಲೀಟ್ ಓಪನ್ ಹೋಗಿ ಕ್ಲಿಯರ್ ಮಾಡೋ ಪ್ರಯತ್ನ. ನಾಕ್ಸ್ ಮೇಲೆ ನಾಕ್ಸ್ ಬೀಳ್ತಾ ಇದೆ ಟೀಮ್ 23 ಅಲ್ಲಿ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಟೀಮ್ 20ನೇ ಈಸಿ ಪಿಸಿ ಚಿಕನ್ ಡಿನ್ನರ್ ಹೊಡಿಯುತ್ತೆ ಅನ್ಸುತ್ತೆ. ಆ್ಯಂಡ್ ಆಗೋ ಸಾಧ್ಯತೆ ಇದೆಯಾ? ನೋ, ಇಲ್ಲಿ ಝೋನ್ ನೋಡ್ತಾ ಇದ್ದೀರಾ ಗೈಸ್ ಯಾವ ರೀತಿ ಫೇವರ್ ಆಗಿದೆ ಅವ್ರಿಗೆ ಅಂತ. ಚಾಂಪ್ ಇಲ್ಲಿ ನಾಕ್ ಕೂಡ ಆಗೋ ಸಾಧ್ಯತೆ ಇತ್ತು, ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಟೈಮ್ ಎಷ್ಟು ಕ್ಲೋಸ್ ಇನ್ ಆಗಿದ್ದಾನೆ ಅಂತ. ಅವ್ನ ಟೀಮ್ಮೇಟ್ಸ್ ಮೇಲೆ ಇರೋ ಕಾನ್ಫಿಡೆನ್ಸು ಇಲ್ಲಿ ಟೈಮ್ ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. DSI ಕ್ಲಿಯರ್ ಮಾಡೋ ಪ್ರಯತ್ನ ಕ್ಲಿಯರ್ ಕೂಡ ಮಾಡ್ಕೊಂಡು ಇಲ್ಲಿ ಝೋನ್ ಈಚೆ ಬಂದು ಟೀಮ್ 8 ನ ಕ್ಲಿಯರ್ ಮಾಡ್ಕೊಳ್ತಾ ಕಿಲ್ಸ್ ಕೂಡ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ನಾನು ನಿಮ್ಗೇನ್ ಕಮ್ಮಿ ಇಲ್ಲ ಅಂತ ಸೋಲೋ 14 ಕಿಲ್ಸ್ ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಆಲ್ಫಾ ಕಡೆಯಿಂದ ನೋಡ್ತಾ ಇದ್ದಾರೆ ಮತ್ತೊಂದು ಲಾಸ್ಟ್ ಗೈ ಸ್ಟ್ಯಾಂಡಿಂಗ್ ಇವಾಗ ಟೀಮ್ 20 ಮಾಡ್ಕೊಳ್ತಾರ. ಟೀಮ್ 20 ಇಲ್ಲಿ 45 ಕಿಲ್ಸ್ ನ ಸೆಕ್ಯೂರ್ ಮಾಡ್ಕೊಂಡು ಒಳ್ಳೆ ಏನಂತೀರಾ ಒಳ್ಳೆ ಗೇಮ್ ಪ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಸೋಲೋ ಫಿನಿಶರ್ಸ್ ಎಷ್ಟು ಬಂದಿದೆ ಅಂತ. ಚಾಂಪ್ ವೈಟಿ ಕಡೆಯಿಂದ 19 ಫಿನಿಶರ್ಸ್, ಈ ಕಡೆ ಟೈಮ್ ಕಡೆಯಿಂದ 14 ಫಿನಿಶರ್ಸ್, ಜೊತೆಗೆ ಆಲ್ಫಾ ಕಡೆಯಿಂದ 10 ಫಿನಿಶರ್ಸ್ ಬಂದಿದೆ. ಆ್ಯಂಡ್ ಯೋಗೇಶ್ ಅವ್ರ ಕಡೆಯಿಂದ 5 ಫಿನಿಶರ್ಸ್ ಬಂದಿದೆ. ಸಖತ್ತಾಗಿ ಆಡಿದ್ದಾರೆ ನಮ್ಮ ಟೀಮು. ಹ್ಯಾಶ್ಟ್ಯಾಗ್ ನಮ್ಮ ಟೀಮ್ ಒಪ್ಪಿ ಇನ್ ದ ಚಾಟ್ ಗಾಯ್ಸ್. ಆ್ಯಂಡ್ ವೆಲ್ ಪ್ಲೇಡ್ ಚಾಂಪ್. ಒಂಥರ ಅಡ್ವಾಂಟೇಜೇ ಅನ್ಕೊಳ್ಳಿ ಇದು ಚಾಂಪ್ ಅವ್ರ ಕಡೆಯಿಂದ. ಆ್ಯಂಡ್ ಟೈಮು ಆಲ್ಫಾ ಏನು ಕಮ್ಮಿ ಇಲ್ಲ, ಅವರು ಕೂಡ ಅಷ್ಟೇ ಕಿಲ್ಸ್ ಹೊಡೆದಿದ್ದಾರೆ. ಈ ಕಡೆ ಒಳ್ಳೆ ಸಪೋರ್ಟ್ ಕೂಡ ಬಂತು ಯೋಗೇಶ್ ಅವ್ರ ಕಡೆಯಿಂದ ಅವ್ರ ಟೀಮಿಗೆ. ಫೈನಲಿ ಟೀಮ್ 20 ವಿತ್ ಅ ಕ್ರೇಜಿ ಚಿಕನ್ ಡಿನ್ನರ್ ರೆಕಾರ್ಡ್ ಬೋಲ್ತೆ ಬೆಟೆ ಯಾರು ಹೊಡೆದಿರಲಿಲ್ಲ ಗೈಸ್. ಕಸ್ಟಮ್ ರೂಮ್ ಮ್ಯಾಚಸ್ ಅಲ್ಲಿ 45 ಕಿಲ್ಸ್ ಚಿಕನ್ ಡಿನ್ನರ್ ಯಾರು ಹೊಡೆದಿರಲಿಲ್ಲ. ಫಸ್ಟ್ ಟೈಮ್ ಅನ್ಸುತ್ತೆ. ನೋಡೋಣ ಈ ರೆಕಾರ್ಡ್ನ ಯಾರಾದರೂ ಬೀಟ್ ಮಾಡ್ತಾರಾ ಮುಂದಿನ ದಿನದಲ್ಲಿ ಅಂತ. ಲೆಟ್ಸ್ ಗೋ. ಇಲ್ಲಿ B2RX ಚಾಂಪ್ ವೈಟಿ ಅವ್ರಿಗೆ ಹೋಗ್ತಾ ಇದೆ 100 ರೂಪೀಸ್. 45
ಸ್ಟಾರ್ ಆಫ್ ದಿ ಮ್ಯಾಚ್ ನೋಡೋದಾದ್ರೆ ಇಲ್ಲಿ B2R ಚಾಂಪ್ ವೈಟಿ ಗೋಯಿಂಗ್ ಗೋಲ್ ಔಟ್ ವಿತ್ 19 ಫಿನಿಶಸ್ 3500 ಡ್ಯಾಮೇಜ್ ಕೊಡ್ತಾ ಇಲ್ಲಿ ಚಾಂಪ್ ವೈಟಿ ಅವರು ಗೋಯಿಂಗ್ ಗೋಲ್ ಔಟ್ ಅಲ್ಲಿ ಕೂಡ ಬಂದಿದ್ದಾರೆ. ಅಂಡ್ ದೆನ್ ಇಲ್ಲಿ ನಂಬರ್ 4 ಅವರು ಇಲ್ಲಿ ಬೆಸ್ಟ್ ಕಂಪನಿಯಲ್ಲಿ ನೋಡ್ತಾ ಇದೀವಿ. 3 ರೆಸ್ಕ್ಯೂಸ್ ಮಾಡ್ಕೊಂತ ಅವ್ರ ಟೀಮ್ಮೇಟ್ ನ ಬೆಸ್ಟ್ ಕಂಪನಿಯಲ್ಲಿ ಕೂಡ ಬರ್ತಾ ಇದ್ದಾರೆ. ಅಂಡ್ ಫೈನಲ್ ಫಿನಿಶರ್ ಕೂಡ ಇಲ್ಲಿ ಚಾಂಪ್ ಅವರೇ ಆಗ್ತಾರೆ. ದೆನ್ ಇಲ್ಲಿ ನಂಬರ್ 4 ಅವರು ಇಲ್ಲಿ ಬೆಸ್ಟ್ ಕಂಪನಿಯಲ್ಲಿ ನೋಡ್ತಾ ಇದೀವಿ. 3 ರೆಸ್ಕ್ಯೂಸ್ ಮಾಡ್ಕೊಂತ ಅವ್ರ ಟೀಮ್ಮೇಟ್ ನ ಬೆಸ್ಟ್ ಕಂಪನಿಯಲ್ಲಿ ಕೂಡ ಬರ್ತಾ ಇದ್ದಾರೆ. ಅಂಡ್ ಫೈನಲ್ ಫಿನಿಶರ್ ಕೂಡ ಇಲ್ಲಿ ಚಾಂಪ್ ಅವರೇ ಆಗ್ತಾರೆ. ದೆನ್ ಇಲ್ಲಿ ನಂಬರ್ 4 ಅವರು ಇಲ್ಲಿ ಬೆಸ್ಟ್ ಕಂಪನಿಯಲ್ಲಿ ನೋಡ್ತಾ ಇದೀವಿ. 3 ರೆಸ್ಕ್ಯೂಸ್ ಮಾಡ್ಕೊಂತ ಅವ್ರ ಟೀಮ್ಮೇಟ್ ನ ಬೆಸ್ಟ್ ಕಂಪನಿಯಲ್ಲಿ ಕೂಡ ಬರ್ತಾ ಇದ್ದಾರೆ. ಅಂಡ್ ಫೈನಲ್ ಫಿನಿಶರ್ ಕೂಡ ಇಲ್ಲಿ ಚಾಂಪ್ ಅವರೇ ಆಗ್ತಾರೆ. ಅಂಡ್ ಪ್ರೈಸ್ ಮನಿ ಕೂಡ ಅವರೇ ಗೆಲ್ತಾ ಇದ್ದಾರೆ. ವೆಲ್ ಪ್ಲೇಡ್. 49 ಕಿಲ್ಸ್ 49 ಸೈಕ್ ಗೈಸ್. 19 14 ಪ್ಲಸ್ 10 ಪ್ಲಸ್ 5 ಎಷ್ಟು ಏನಮ್ಮ ಅಲ್ಫಾ 50 ಕಿಲೋ ಹೊಡೆದ್ರ 49 ಏನು ಹಿಂಗ್ ಬಾರ್ಸ್ ಹಾಕಿದೀರಾ ಅರ್ಧ ಖಾಲಿ ಮಾಡಿ ಬಿಸಾಕಿದೀವಿ. ಎಲ್ಲಿ ಅವ್ರನ್ನ ಕರೀರಿ, ಚಾಂಪ್ ಅವ್ರನ್ನ ಕರಿ. ನಮ್ಮ ಹುಲಿನ ಕರಿ. ಐಡಿ ಕೊಡಿ ಚಾಂಪ್ ವೈಟಿ ಅವ್ರನ್ನ ಕರಿಯೋ. ಅವ್ರು ನನ್ನ ಫ್ರೆಂಡ್ ಸರಿ ಲೀಡರ್ ಕೊಡು. ನನ್ನ ಅದ್ರಲ್ಲಿ ಇದ್ರು ತೆಗೆದ್ಬಿಟ್ಟಿ ನಾವು ತಾಳು. ಲೀಡರ್ ಕೊಡು. ಎಸ್ ಟೀಮ್ ಕೋಡ್ ಕೊಡ್ತೀನಿ, ಬೇಗ ಜಾಯ್ನ್ ಆಗಿ. 57232146 57322416. ಇರೋ 4v4 ಲಾಬಿ ಹಾಕ್ಬಿಡೋಣ. ಸುಮ್ನೆ 4 ಜನ ತುಂಬೋಗ್ತಾರೆ. ನೀವು ಮಾತಾಡ್ತಾ ಇರಿ, ನಾನು ಬಂದೆ ಅವ್ರು ಕೊಟ್ಬಿಟ್ಟು ಬಾ ಅಮ್ಮ. ನಾನು ಬರ್ತೀನಿ. ಬಾ ಆಯ್ತು ಬಾರು. ಏನು ಖುಷಿನೋ ನಿನ್ಗೆ. ಭುವನ ಓ ಭುವನ. ಪ್ರೈಸ್ ಮನಿ ಈಸ್ಕೊಳ್ಳೋದ್ ನೋಡಕ್ ಏನು ಖುಷಿನೋ ಅಲ್ವಾ. ಇಲ್ಲ ಹುಲಿನ ಮಾತಾಡ್ಸಕ್ಕೆ. 5686 ಚೆನ್ನಾಗಿ ಹೊಡೆದಪ್ಪ. 56866331 56866331. ಬೇಗ ಜಾಯ್ನ್ ಆಗಿ. ಒಬ್ಬ ಬರ್ತಾನ ಅಲ್ಫಾ. ಅವನೇನಾದ್ರೂ ಇವಾಗ ಮಿಸ್ ಆಗಿ ಏನಾದ್ರೂ ಜಾಯ್ನ್ ಆದ್ರೆ ಇದಕ್ಕೆ ನಾನು ಈ ಲಾಬಿಯಿಂದ ಎಕ್ಸಿಟ್ ಆಗಿ ಹೋಗ್ತೀನಿ. ಅವನ ಜೊತೆ ಸ್ವಲ್ಪ ಕ್ಲಾಸ್ ತಗೋ. ಅಯ್ಯೋ ಬಂದಿಲ್ವೇ. PTC ಕ್ಯಾಪ್ಟನ್ ಅವರೇ ನಿಮ್ ಫ್ರೆಂಡಾ ಚಾಂಪ್ ವೈಟಿ? ಇಲ್ಲ ಅಲ್ಲ, ನಾನೇ ಚಾಂಪ್. ನನ್ನ ಐಡಿದ 6 hours ಆಗ್ಬಿಡ್ತು ಟೈಮ್. ಸುಳ್ಳು ಹೇಳ್ತಾವ್ ಹೆಂಗಿರ್ಲಿಲ್ಲ ವಯಸ್ಸು. ಹೆಂಗ್ ನಂಬೋದು ಇವ್ರೆ ಪಕ್ಕನ. ಆನ್ ಪಾರ್ಟ್ನರ್ದಲ್ಲೇ ಇದೀನಿ. ಇಲ್ಲ ಕೊಡಿ. ನಿನ್ ಫ್ರೆಂಡೇನು? ಸೇಮ್ ವಯಸ್ಸು. ಸರಿ ಹಾಯ್ ಅಂತ ಕಳ್ಸಿ ನಂಗೆ ಫೋನ್ ಪೇ. ಸೈಕಾಗ್ ಆಡೋದ್ರಪ್ಪ. ಏನೋ ಹೊಡ್ತಿದ್ದೀರಾ ಲಾಬಿನ. ರೆಕಾರ್ಡ್ ಯಾರು ಬ್ರೇಕ್ ಮಾಡ್ತಾರ ನೋಡಿ. 50 ಜನ ನಾವೇ ಹೊಡೆದ್ ಬಿಸಾಕಿರೋ. ಆಗಲ್ಲ, ಕಷ್ಟ ಇದೆ ಅಲ್ಲ ರೆಕಾರ್ಡ್ ಬ್ರೇಕ್ ಮಾಡೋದು. ನಮ್ ಕಸ್ಟಮರ್ ಕಷ್ಟ. ನಮ್ಮ ಚಾನ್ಸ್ ನೋಡೋಣ ನೀವೇ ಬ್ರೇಕ್ ಮಾಡ್ತೀರಾ ಯಾವತ್ತಾದ್ರೂ ಅಂತ. ಹಾಯ್ ಅಂತ ಕಳ್ಸಿ ಫೋನ್ ಪೇ. ನನ್ಗೆ ಫೋನ್ ಪೇ ನಂಬರ್ ಸ್ಕ್ರೀನ್ ಅಲ್ಲಿ ಇದೆ. ಚಿಚ್ಚಿ ಬೋಲ್ತೆ ಬರೋ ಟೈಮ್ ಬಾಮ್ಮ. ನಿನ್ನೆ ಕಳ್ಸ್ಬಿಟ್ನಲ್ಲೋ. ಹರಟಾಗ್ಬೇಡ, ಸಖತ್ತಾಗಿ ಹೊಡ್ತಿದ್ದ ಇವನೇನು. ಚಾಂಪ್ ಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತ 14 ಕಿಲ್ ಹೊಡೆದವನಪ್ಪ. ಬರೀ ಅಸಿಸ್ಟ್ ಬತ್ತೈತ್ ನಂದು. 7 ಅಸಿಸ್ಟ್ ಎಲ್ಲಾ ಬಾಟ್ಸ್. ಸುಧನ್ ಮತ್ತೆ ನೀನ್ ಯಾಕೆ ಚಿಕನ್ ಡಿನ್ನರ್ ಹೊಡ್ತಿಲ್ಲ? ನೀನು ಬಾಟೇನಾ? ಆ ಬಾಟಲ್ ನೀನು ಒಬ್ಬನಾ? ಆಲ್ಫಾ ಬ್ರೋ ನೋಡೋ ನೀವ್ ಹೊಡ್ದವ್ರೆಲ್ಲ ಬಾಟ್ಸ್ ಅಂತೆ. ಕಳ್ಸಿದೆ ನೋಡಿ. ಸೂರಜ್ ಅನ್ನೋರ ಯೋಗೇಶ್ ಬ್ರೋ ನೋಡ್ಬೇಕು. ಆ ಟೈಮ್ ಹೊಡೆದಾಕ್ಬಿಡ್ತಾರೆ. 4 ಕಿಲ್ ಹಂಗೆ ಬಂತು ಗುರು ಅವ್ರಿಗೆ. ಅಯ್ಯೋ ನನ್ 3500 ಡ್ಯಾಮೇಜ್ ಇದೆ ಬ್ರೋ. ಏನು ಯಾರು ತಗೊಂಡ್ರ ಕಳ್ಸಿದೆ ನೋಡಿ. ನನಗೆ ಡ್ಯಾಮೇಜ್ ಇಲ್ಲ ಅಂದ್ರೆ ನಾನು ಝೋನ್ ಅಲ್ಲಿ ಬೀಳ್ತಿದ್ದಿಲ್ಲ ಬ್ರೋ. ಗೈಸ್ ನಾಳೆ ಮಿಸ್ ಮಾಡ್ತೀರಾ